In Tamil Nadu, controversy has erupted over actor Vijay's political entry after a tragic incident in Karur. International Council for Journalists director Binis Thomas has demanded that actors like Vijay should not be allowed to enter politics. Speaking to media persons in Bangalore, Thomas held Vijay directly responsible for the Karur stampede tragedy, where 40 people lost their lives and several were injured during a TVK party event. He alleged that Vijay has no real concern for the common people. Thomas said the government must not grant permission in the future for any political conventions of Vijay's TVK party. Thomas also questioned Vijay's attitude towards his fans, saying that when they gather near his house, instead of talking to them, he uses bouncers to push them away. How can such a person serve the people in politics? He asked. On the Karur tragedy, Thomas criticized Vijay for not visiting the victims in the hospital, but instead going straight to Chennai and expressing condolences only through social media. Thomas strongly urged that in the future, actors like Vijay must be stopped from entering politics. ಒಂದು ತಿಂಗಳಿಂದ ನಾನೊಂದು ಆರ್ಟಿಕಲ್ ಬರೆದಿದ್ದೆ ಇದರ ವಿಷಯದಲ್ಲಿ. ಫಿಲ್ಮ್ ಆ್ಯಕ್ಟರ್ಸ್ನ ಪಾಲಿಟಿಕ್ಸಲ್ಲಿ ತಂದರೆ ಅವರಿಗೆ ಏನು ಜೀವನ ಏನು, ಪಾಲಿಟಿಕ್ಸ್ ಏನು, ಜನರ ಸೇವೆ ಏನು ಅಂತ ಅವ್ರಿಗೆ ಅರ್ಥ ಮಾಡೋಕ್ಕೆ ಅವ್ರ ಕೈಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಅವರಿಗೆ ಸಂಜೆ ಹೊಣೆಯಲ್ಲಿ ಬರ್ತಿದ್ದೆ 2 ತಿಂಗಳ ಹಿಂದೆ ನಾನು ಬರೆದಿರೋದು. ಅವ್ರಿಗೆ ಏನೂ ಗೊತ್ತಿಲ್ಲ. ಇದು ಸುಮ್ಮನೆ ಬಂದ್ಬಿಟ್ಟು ಅವ್ರನ್ನ ಪಾಲಿಟಿಕ್ಸ್ಗೆ ಕರ್ಕೊಂಡು ಬರೋದು, ಜನ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಹೀರೋಸ್ನ ನೋಡೋಕ್ಕೆ ಹೋಗ್ತಾರೆ. ಈ ಥರ ಆಗ್ತಾಯಿದೆ ಇನ್ಸಿಡೆನ್ಸು. ಇದೆಲ್ಲ ದೊಡ್ಡ ತಪ್ಪು. ಅವ್ರಿಗೆ ಫಸ್ಟ್ ವಿಜಯ್ ಅಂತವ್ರು ಏನು ಕೆಲಸ ಮಾಡಬೇಕಾದ್ರೆ ಬೂತ್ ಲೆವೆಲಲ್ಲಿ ಪಂಚಾಯತ್ ಜನರ ಹತ್ರ ಹೋಗಿ ಕೆಲಸ ಮಾಡಿಬಿಟ್ಟು ಬರಲಿ. ಇದು ಸುಮ್ಮನೆ ಕರ್ಕೊಂಡೋಗಿ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಜನನ ಕೂರಿಸ್ಬಿಡ್ತಾರೆ ಎಂ ಪಿಗಳಾಗಿ. ಜಯಾ ಬಚ್ಚನ್, ರೇಖಾ ಅಟೆಂಡೆನ್ಸ್ ಸಮೇತ ಇಲ್ಲ ಅವರಿಗೆ ಪಾರ್ಲಿಮೆಂಟಲ್ಲಿ. ಇವ್ರ ಜನರ ಪ್ರಾಬ್ಲಮ್ಸ್ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಇವ್ರಿಗೆ ಅರ್ಥ ಮಾಡೋದ ಕೆಪಾಸಿಟಿನೂ ಕೂಡ ಇವ್ರಿಗಿಲ್ಲ. ವಿಜಯ್ ಅಂತವ್ರನ್ನ ಪಾಲಿಟಿಕ್ಸ್ಗೆ ಬರಲೇಬಾರ್ದು, ಅದು ನಾನು ಹೇಳ್ತಾ ಇರೋದು. ಸಿನಿಮಾದವರು ಬರಲೇಬಾರ್ದು ಅಂತ ಹೇಳ್ತಿದ್ದೆ. ಒಳ್ಳೆ ಜನ ಕೆಲಸ ಮಾಡೋರು ಬರಲಿ. ಪಾಲಿಟಿಕ್ಸ್ ಜನರ ಸೇವೆನ ಅಂತ ಗೊತ್ತೇ ಇಲ್ಲ ಇವರಿಗೆ. ಕೇರಳದಲ್ಲಿ ಒಂದು ಮಿನಿಸ್ಟ್ರು ಅವನು ಎಂ ಪಿ ಆದ ಮಿನಿಸ್ಟರ್ ಆದವರು, ಅವರು ಜನರಿಗೆ ಶೇಕ್ ಹ್ಯಾಂಡ್ ಕೊಡಲ್ಲ. ಶೇಕ್ ಹ್ಯಾಂಡ್ ಕೊಟ್ಟರೆ ಇಮಿಡಿಯೇಟ್ಲಿ ಸ್ಯಾನಿಟೈಸರ್ ತೊಗೊಂಡು ಕೈ ತೊಳಿತಾರೆ. ಸುರೇಶ್ ಗೋಪಿ ಎಂ ಪಿ. ಈ ಥರ ಇರೋರಿಗೆ ಏನು ಅವರಿಂದ ಏನು ಜನರಿಗೆ ಏನು ಯೂಸು? ವಿಜಯ್ ರ್ಯಾಲಿನಲ್ಲಿ ನಿಗದಿತ ಸಮಯಕ್ಕಿಂತ 6 ಅವರ್ ಲೇಟಾಗಿ ಬಂದಿದ್ದಾರೆ, ಅದಕ್ಕೋಸ್ಕರ ಈ ಥರ ಇನ್ಸಿಡೆಂಟ್. ಹೌದು, ವಿಜಯ್ ಇನ್ನೊಂದು ನೀರಿನ ಬಾಟು ಎತ್ತಿ ಜನಕ್ಕೆ ಹಿಂಗೆ ಎಸಿತಾ ಇದ್ದಾರೆ. ಸೊ ವಿಜಯ್ ಕೈಯಿಂದ ಎತ್ತಿ ನೀರಿನ ಬಾಟು ಹಿಡಿಯೋಕ್ಕೆ ಜನ ನುಗ್ತಾ ಇದ್ದಾರೆ. ಅದು ಪೊಲೀಸ್ ಅವ್ರ ಪತ್ತಾಗ ಏನೂ ತಪ್ಪಿಲ್ಲ. ಅವ್ರು ಬಂದು ಅವ್ರು ಏನು ಇದರಲ್ಲಿ ಒಂದು ಗ್ರೌಂಡಲ್ಲಿ ಇಡಬೇಕಾದ ಫಂಕ್ಷನ್ನ ಇವನು ಹೈವೇಲಿ ಇಟ್ಟಿದ್ದಾನೆ ವಿಜಯ್ ಫಸ್ಟು ಅವ್ರ ಫ್ಯಾಮಿಲಿ ನೋಡೋಕ್ಕಾದ್ರೆ ಅವ್ನ ಕೈಯಲ್ಲಿ ಆಗ್ತಾಯಿದೆ ಅಂತ ಅವನಿಗೆ ಕೇಳಬೇಕು. ಅದಾದಮೇಲೆ ಬಂದು ಜನರಿಗೆ ಕಾಪಾಡೋಕೆ ಬರಲಿ. ಅಂದರೆ ಪ್ರಿಕಾಷನರಿ ಮೆಷರ್ಮೆಂಟು ಕಡಿಮೆ ಇತ್ತು ಅಂತ ಹೇಳ್ತೀರಾ ಸರ್? 100% ಕಡಿಮೆ ಇತ್ತು, ಏನೂ ಇರಲಿಲ್ಲ. ವಿಜಯ್ಗೆ ಬಂದು ಜಸ್ಟ್ ವಿಜಯ್ದು ಒಂದು ಇದು ತೋರಿಸ್ಬೇಕು ಎಲ್ಲ ಕಡೆ, ಅದು ವಿಜಯ್ ಮಾಡೋಕ್ಕೆ ಬಂದ. ಈಗ ನಿನ್ನೆ ವಿಶಾಲ್ ತಮಿಳ್ನಾಟು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ಪೊಲಿಟಿಕಲ್ ಕರೆಕ್ಟಾಗಿ ಕೆಲಸ ಮಾಡಿ ನಾವಕ್ಕೆ ಪೊಲಿಟಿಷನ್ ಬರ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟರು. ಅದ್ರ ಬಗ್ಗೆ ಏನು? ಯಾರು? ವಿಶಾಲ್ ನಟ. ಪೊಲಿಟಿಷಿಯನ್ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವೇ ಒಂದು ಕೆಲಸ ನಾನು ಕೇಳಲ್ಲ. ಯಾವುದಾದ್ರೂ ಒಂದು ಪೊಲಿಟಿಷಿಯನ್ನು ನಾವು ಇಂಥ ಫಂಕ್ಷನ್ಗೆ ಹೋದರೆ ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದಾರ? ಅದೇ ನೀವು ಒಂದು ಫಿಲ್ಮ್ ಆ್ಯಕ್ಟರ್ನ ಒಂದು ಫಂಕ್ಷನ್ ಕರೀರಿ, ನನಗೆ 5 ಲಕ್ಷ ಕೊಡು, ನನಗೆ 8 ಲಕ್ಷ ಕೊಟ್ಟು, ಇವ್ರಿಗೆ ಜನರ ಮೇಲೆ ಏನಿದೆ ಇವರಿಗೆ? ಅಲ್ಲ, ನೀವೇ ಹೇಳಿ. ಜನರ ಬಗ್ಗೆ ಇವ್ರಿಗೆ ಏನೋ ಚಿಂತೆ ಇದ್ದರೆ ಒಂದು ಫಂಕ್ಷನ್ ಕರೆದ್ರೆ ನನಗೆ 8 ಲಕ್ಷ ಕೊಡಿ, ನನಗೆ 5 ಲಕ್ಷ ಕೊಡಿ, ಇವರು ಡಿಮ್ಯಾಂಡು. ಯಾರೇ ಒಂದು ಪಾಲಿಟಿಷಿಯನ್ ಈ ಥರ ಕೇಳೋದು ಇಲ್ಲ. ಅವ್ರು ಯಾವ ಫಂಕ್ಷನ್ ಅವ್ರ ಕೈ ದುಡ್ಡಿಂದ ಅವ್ರು ಹೋಗ್ತಾರೆ ಹೊರತು ಇದು ಅವನು ವಿಶಾಲ್ ಫಸ್ಟ್ ಹೇಳೋದು ಅದು ಅವ್ನಿಗಿರೋ ಯೋಗ್ಯತೆ ಇದೆ ಅವ್ನು ಹೇಳೋಕ್ಕೆ. ಅವನೇ ಒಂದು ಫಂಕ್ಷನ್ಗೆ 15 ಲಕ್ಷ ಕೊಡೋದು ಕೇಳ್ತಾ ಇದ್ದಾನೆ ಒಂದು ಫಂಕ್ಷನ್ ಬರಬೇಕಾದ್ರೆ. ಜನರು ನೋಡಬೇಕಾದ ಆಸೆ ಇವ್ರಿಗಿಲ್ಲ. ಜನ ಇವ್ರು ನೋಡೋಕೆ ಹೋಗ್ಬಿಟ್ಟು ಈ ಥರ ಇದು ಮಾಡ್ಕೋಬೇಕು ಇವರು. ಇನ್ಸಿಡೆಂಟ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಾಗೆ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಮತ್ತು ಗಾಯಾಳುಗಳಿಗೆ 2 ಲಕ್ಷ ಕೊಟ್ಟು ತಮಿಳ್ನಾಡು ಚೀಫ್ ಮಿನಿಸ್ಟರ್ 10 ಲಕ್ಷ ಅಲ್ಲ, ತಮಿಳ್ನಾಡು ಚೀಫ್ ಮಿನಿಸ್ಟರ್ ಇಮಿಡಿಯೇಟಾಗಿ ಬಂದು 10 ಲಕ್ಷ ಕೊಟ್ಟಿದ್ದಾರೆ. ಅವರು ದೊಡ್ಡವರು, ಅವರು ಇಮಿಡಿಯೇಟಾಗಿ ಬಂದು ಮಾಡಿದ್ರು. ಇವ್ರು ಈ ಥರ ರ್ಯಾಲಿ ಇಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಬೆಳಗ್ಗೆ ಅನೌನ್ಸ್ ಮಾಡಿದ್ದಾರೆ ಸರ್ 20 ಲಕ್ಷ ಮೃತರಿಗೆ ಫಸ್ಟ್ ಅವ್ರು ವಿಜಯ್ ಕೊಡಲಿ, ಆಮೇಲೆ ನೋಡೋಣ. ವಿಜಯ್ ಫಸ್ಟು ಸ್ವಂತ ಫ್ಯಾಮಿಲಿನ ಸರಿಪಡಿಸ್ಬಿಟ್ಟು ವಿಜಯ್ ರಾಜಕೀಯಕ್ಕೆ ಬರಬೇಕು. ಫ್ಯಾಮಿಲಿನೇ ವಿಜಯ್ ಸರಿಪಡಿಸೋಕೆ ವಿಜಯ್ ಕೈಯಲ್ಲಿ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಬಂದುಬಿಟ್ಟು ಅದನ್ನ ಹೇಳ್ತಾ ಇರೋದು, ರೀಲ್ ಹೀರೋ ಅಲ್ಲ, ರಿಯಲ್ ಹೀರೋ ಆಗಬೇಕು. ಫಿಲಿಮಲ್ಲಿ 10 ಜನ ಕೊಡಿಯೋ ಥರ ಬಂದುಬಿಟ್ಟು ನಿಜವಾದ ಲೈಫಲ್ಲಿ ಈ ಥರ ಮಾಡೋಕ್ಕಾಗ್ತಾ ಇದೆಯಾ? ಇಲ್ಲ. ಸರ್, ತಮಿಳ್ನಾಡು ಜನಕ್ಕೆ ಏನು ಹೇಳ್ತೀರಾ ಸರ್? ಈ ಥರ ಎಲ್ಲ ಇನ್ಸಿಡೆಂಟ್ ಇಂಥ ಫಿಲಿಮ್ ಅವ್ರನ್ನ ತರಬೇಡಿ ರಾಜಕೀಯಕ್ಕೆ. ಕಮಲ್ ಹಾಸನ್ ಬಂದರು, ಏನಾಯಿತು? 1 ಸೀಟ್ ಗೆಲ್ಲಕ್ಕಾಗಲಿಲ್ಲ. ಜನ ಅದು ಅರ್ಥ ಮಾಡ್ಕೊಂಡ್ರಂತ ಕಾಣುತ್ತೆ. ಇನ್ನೂ ವಿಜಯ್ ಅಂತವ್ರು ಬರ್ತಾರೆ ನಿಮ್ಮನ್ನು ಫೋಲ್ಡ್ ಮಾಡೋಕ್ಕೆ, ಅವ್ರ ಹಿಂದೆ ಹೋಗಬೇಡಿ ಅಷ್ಟೇ. ವಿಜಯ್ ಮಾಡಿ ಸಂಘಟನೆ ಮಾಡಿ ತಪ್ಪು ಅಂತ ಹೇಳ್ತಾರೆ. ದೊಡ್ಡ ತಪ್ಪು. ವಿಜಯ್ ಫಸ್ಟ್ ಬೂತ್ ಲೆವೆಲ್ ಅಂತ ಕೆಲಸ ಮಾಡಿ ಬರಲಿ. ಜನರಿಗೆ ಫಸ್ಟ್ ಆಫ್ ಆಲ್ ಜನರಿಗೆ ವಿಜಯ್ ನೋಡೋಕೆ ಒಂದು ಅವಕಾಶ ಸಿಗಲಿ. ಅದು ಇಲ್ವಲ್ಲ. ವಿಜಯ್ ಮನೆ ಹತ್ರ ಹೋದ್ರೆ ಬೌನ್ಸರ್ಗಳು ಆಚೆ ಹಾಕ್ತಾರೆ ಜನರನ್ನ, ಅದು ಫಸ್ಟ್ ನಿಲ್ಲಿ. ಚಿಕ್ಕ ಮಕ್ಕಳು ಕೂಡ ಜೀವನ ಕಳ್ಕೊಂಡಿದ್ದಾರೆ. ಹೌದು, ಹೆಣ್ಣು ಮಕ್ಕಳು ಸತ್ತಿದ್ದಾರೆ.
ಈ ಥರ ತುಂಬ ಇನ್ಸಿಡೆಂಟ್ ಆಗಿದೆ. ಇದು ಒಂದಲ್ಲ, ವಿಜಯ್ದು ಇನ್ನೂ ರ್ಯಾಲಿ ಮುಂದೆ ಹೋದರೆ ಇನ್ನೂ ಆಗ್ತಾರೆ, ಇನ್ನೂ ಹಾಗೆ ಆಗ್ತಾರೆ. ವಿಜಯ್ಗೆ ಪೊಲಿಟಿಕಲ್ ಆಸೆ ಬಂದಿದ್ದರೆ ಫಸ್ಟ್ ಜನರಿಗೆ ಕೆಲಸ ಮಾಡಲಿ, ಅದು ಪ್ರೂವ್ ಮಾಡಲಿ, ಆಮೇಲೆ ಬರಲಿ. ಈ ರ್ಯಾಲೀಸ್ ಕಂಡಕ್ಟ್ ಮಾಡಿ ಈ ಥರ ಜನರು ಸಾಯಿಸೋದೆಲ್ಲ ಮಾಡೋದು ಅದು ಮಾಡಬೇಕು. ಆಸ್ಪತ್ರೆಗೂ ವಿಸಿಟ್ ಕೊಟ್ಟಿಲ್ಲ ಅವರು, ಓಡೋಗ್ಬಿಟ್ರು ಅಲ್ಲಿಂದ, ನಿಂತೇ ಇಲ್ಲ ಅಲ್ಲಿಂದ ಓಡೋಗ್ಬಿಟ್ರು. ವಿಜಯಲ್ಲಿ ಎಲ್ಲಿದ್ದರು? ಎಲ್ಲೂ ಇಲ್ಲ. ವಿಜಯ್ ಓಡೋಗ್ಬಿಟ್ರು. ಅದನ್ನು ಏರ್ಪೋರ್ಟ್ಗೆ, ಟ್ರಿಚಿ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಫ್ಲೈಟು ಡೈರೆಕ್ಟಾಗಿ, ಆಮೇಲೆ ಟ್ವಿಟ್ರಲ್ಲಿ ಒಂದು ಮೆಸೇಜು. ಇದೆಲ್ಲ ಒಂದು ರಾಜಕಾರಣಿ ಅಂತ ಅವ್ರು ಇದೆಲ್ಲ ಮಾಡಬೇಕಾಗಿರೋದು, ಅವರ ಸ್ಥಳದಲ್ಲಿ ಇರಬೇಕಾಯ್ತು, ಅದು ಮಾಡಬೇಕು ಅವರು. ಸರ್ ಅವ್ರ ಪಕ್ಷದ 4 ಜನ ವಿರುದ್ಧ FIR ಆಗಿದೆ, ಏನು ಹೇಳ್ತಾರೆ ಸರ್ ಇದು? ಅದನ್ನು ವಿಜಯ್ ಯೂಸ್ ಮಾಡ್ಕೊಳ್ತಾರೆ. ಬೇಕಾದ್ರೆ FIR ಆದರೆ ನನ್ನ ಮೇಲೆ ನನಗಿನ್ನು ಅರೆಸ್ಟ್ ಮಾಡಲಿ ಅಂತ ಜೈಲಲ್ಲಿ ಕೂತ್ಕೊಳ್ಳೋಕೆ ವಿಜಯ್ ರೆಡಿ ಇರ್ತಾನೆ, ಅದು ಮಾಡ್ತಾನೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ತಿಂಗಳಿಂದ ನಾನು ಒಂದು ಆರ್ಟಿಕಲ್ ಬರೆದಿದ್ದೆ, ಫಿಲ್ಮ್ ಅವ್ರನ್ನ ರಾಜಕೀಯಕ್ಕೆ ದಯವಿಟ್ಟು ತರಬೇಡಿ, ನೋಡಿ ಪ್ರೀವಿಯಸ್ ಏನಾಗಿದೆ ಅಂತ. ಅದು ನೋಡಿಬಿಟ್ಟು ನೀವು ತನ್ನಿ, ನೀವು ಕಾಮನ್ ಒಂದು ವರ್ಕರ್ನ ತನ್ನಿ, ಅವ್ರಿಗೆ ಅದು ಅರ್ಥ ಆಗುತ್ತೆ ಜನರ ಪ್ರಾಬ್ಲಮ್ ಏನು ಅಂತ, ಇಂಥವ್ರನ್ನ ತರಬೇಡಿ ಅಂತ ಹೇಳಿದ್ದೆ. ಥ್ಯಾಂಕ್ ಯು. ಥಾಮಸ್, ICJ ಡೈರೆಕ್ಟರ್, ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಡೈರೆಕ್ಟರ್.